ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ವಿಧಿ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ ಚಿತ್ರದ ಹೀರೋ ಸೂರ್ಯ ತನ್ನ ತಂದೆ ತಾಯಿ ಮಾಡಿದ ಸಾಲವನ್ನ ತೀರ್ಸೋದಕ್ಕೆ ಅಂತ ಕೆಲಸ ಹುಡ್ಕೊಂಡು ಚೆನ್ನೈಗೆ ಬಂದಿರ್ತಾನೆ. ಹೀಗೆ ಸೂರ್ಯ ಒಂದು ದಿನ ರಸ್ತೆಯಲ್ಲಿ ಹೋಗ್ತಿರುವಾಗ ಅವನಿಗೆ ಒಂದು ನಿಗೂಢವಾದ ಪೆನ್ ಸಿಗುತ್ತೆ. ಆ ಪೆನ್ ಸೂರ್ಯಗೆ ಸಿಕ್ಕ ನಂತರ ಅವನ ಸುತ್ತಮುತ್ತ ಇದ್ದವರು ಹಾಗೂ ಅವನಿಗೆ ತೊಂದರೆ ಕೊಡ್ತಿದ್ದವರು ಒಬ್ಬೊಬ್ಬರೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಇದೆಲ್ಲ ಕೂಡ ಆಕಸ್ಮಿಕ ಅಂದುಕೊಂಡಿದ್ದ ಸೂರ್ಯಕ್ಕೆ ಹೋಗ್ತಾ ಹೋಗ್ತಾ ಒಂದೊಂದೇ ವಿಷಯಗಳು ಗೊತ್ತಾಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಸೂರ್ಯಗೆ ಸಿಕ್ಕ ಆ ನಿಗೂಢವಾದ ಪೆನ್ ಯಾವುದು? ಅದು ಸಿಕ್ಕ ನಂತರ ಸೂರ್ಯನ ಜೀವನದಲ್ಲಿ ಏನೇನೆಲ್ಲ ಶಾಕಿಂಗ್ ಘಟನೆಗಳು ನಡೆದ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬ ಶ್ರೀಮಂತ ಮಿಲ್ ಓನರ್ನನ್ನ ಹಾಗೂ ಅವನ ಮಗನನ್ನ ಯಾರೋ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಿರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ನಲ್ಲಿ ಪೊಲೀಸರು ಚಿತ್ರದ ಹೀರೋ ಸೂರ್ಯನನ್ನ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ಹೊಡಿತಿರ್ತಾರೆ. ಹೇಳು, ನೀನೇ ತಾನೇ ಈ ಕೊಲೆಗಳನ್ನ ಮಾಡಿರೋದು ಅಂತ ವಿಚಾರಿಸ್ತಿರ್ತಾರೆ. ಪೊಲೀಸರು ಎಷ್ಟೇ ಹೊಡೆದ್ರು ಕೂಡ, ಸರ್ ದಯವಿಟ್ಟು ನನ್ನ ಮಾತುಗಳನ್ನ ನಂಬಿ, ನಾನು ಯಾರ ಕೊಲೆಯನ್ನ ಕೂಡ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಚಿತ್ರದಲ್ಲಿ ಈಗ ಕೆಲವು ದಿನಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ತಮಿಳುನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ ಸೂರ್ಯ ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ತುಂಬಾನೇ ಕಷ್ಟವನ್ನ ಅನುಭವಿಸಿರ್ತಾನೆ. ಸೂರ್ಯನ ತಾಯಿ ಮನೆಯನ್ನ ನಡೆಸೋದಕ್ಕೆ ಸಾಧ್ಯವಾಗದೆ ಆ ಹಳ್ಳಿಯ ಜಮೀನ್ದಾರನ ಬಳಿ ಸಾಕಷ್ಟು ಸಾಲವನ್ನ ಮಾಡಿರ್ತಾಳೆ. ಕೊನೆಗೆ ತಾವು ಮಾಡಿದ ಸಾಲವನ್ನ ತೀರ್ಸೋದಕ್ಕೆ ಅಂತಾನೆ ಸೂರ್ಯ ಹಳ್ಳಿಯಿಂದ ಚೆನ್ನೈಗೆ ಬಂದು ಕೆಲಸ ಹುಡ್ಕೋದಕ್ಕೆ ಶುರು ಮಾಡಿರ್ತಾನೆ. ಚೆನ್ನೈಯಲ್ಲೇ ಇವನ ಮಾವನ ಮಗಳಾಗಿರುವ ಪಲ್ಲವಿ ಅಂದ್ರೆ ಚಿತ್ರದ ಹೀರೋಯಿನ್ ಕೂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸೂರ್ಯ ತನ್ನ ಫ್ರೆಂಡ್ಸ್ ಗಳಾಗಿದ್ದ ಭೀಮಾ, ಬೋಳ ಹಾಗೂ ಮನೋಜ್ ಎಂಬ ಮೂವರು ಬ್ಯಾಚುಲರ್ ಫ್ರೆಂಡ್ಸ್ ಗಳ ರೂಮ್ ನಲ್ಲೇ ಸ್ಟೇ ಮಾಡೋದಕ್ಕೆ ಶುರು ಮಾಡ್ತಾನೆ. ಭೀಮಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಮನೋಜ್ ಹಾಗೂ ಬೋಳ ಒಂದು ಕಾಟನ್ ಮಿಲ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಬೋಳ ಹಾಗೂ ಮನೋಜ್ ಈ ಸೂರ್ಯನನ್ನ ತಮ್ಮ ಕಾಟನ್ ಮಿಲ್ ನಲ್ಲೇ ಕೆಲಸಕ್ಕೆ ಸೇರ್ಸೋಣ ಅಂತ ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾರೆ. ಆ ಫ್ಯಾಕ್ಟರಿಯನ್ನ ಶ್ರೀಮಂತನಾಗಿದ್ದ ರಾಜೇಂದ್ರ ಹಾಗೂ ಅವನ ಮಗ ವೀರೇಂದ್ರ ರನ್ ಮಾಡ್ತಿರ್ತಾರೆ. ವೀರೇಂದ್ರ ಸೂರ್ಯಕ್ಕೆ ಒಂದು ಸಣ್ಣ ಇಂಟರ್ವ್ಯೂ ಮಾಡಿ ಅವನನ್ನ ಕೆಲಸಕ್ಕೆ ಸೇರಿಸಿಕೊಳ್ತಾನೆ. ಸ್ನೇಹಿತರೆ, ಈ ತಂದೆ ಮಗ ಈ ಫ್ಯಾಕ್ಟರಿಯನ್ನ ರನ್ ಮಾಡೋದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಕೂಡ ಮಾಡ್ತಿರ್ತಾರೆ. ಯಾವ್ದಾದ್ರೂ ಜಮೀನು ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂದ್ರೆ ಅಥವಾ ಯಾರಾದ್ರೂ ಬಡವರ ಜಮೀನು ಇದೆ ಅಂತ ಗೊತ್ತಾದ್ರೆ ಅವರನ್ನ ಹೆದರಿಸಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ತಿರ್ತಾರೆ. ಬೋಳ ವೀರೇಂದ್ರ ಬಳಿ ಸೂರ್ಯನ ಬಗ್ಗೆ ಹೇಳ್ತಿರುವಾಗ ಕ್ಯಾಶುಯಲ್ ಆಗಿ ಊರಲ್ಲಿ ಅವನಿಗೆ ಜಮೀನಿದೆ ಅಂತ ಹೇಳಿರ್ತಾನೆ. ಮತ್ತೊಂದು ಕಡೆ ಪಲ್ಲವಿ ಕೆಲಸ ಮಾಡ್ತಿದ್ದ ಅವಳ ಕಂಪನಿಯಲ್ಲಿ ಒಬ್ಬ ವುಮೆನೈಸರ್ ಮ್ಯಾನೇಜರ್ ಇರ್ತಾನೆ. ಬೇಕಂತಲೇ ಪಲ್ಲವಿಗೆ ಏನಾದ್ರೂ ಒಂದು ವಸ್ತುವನ್ನ ಕೆಳಗಡೆ ಹಾಕಿ ಅದನ್ನ ಎತ್ತಿಕೊಡುವಂತ ಆಕೆ ಬಗ್ಗಿದಾಗ ತುಂಬಾನೇ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿರ್ತಾನೆ. ಆತ ಮ್ಯಾನೇಜರ್ ಆಗಿದ್ದ ಕಾರಣ ಅವನಿಗೆ ಬೈಯೋದಕ್ಕೂ ಪಲ್ಲವಿಗೆ ಸಾಧ್ಯವಾಗದೆ ತುಂಬಾನೇ ಕಷ್ಟಪಡ್ತಿರ್ತಾಳೆ. ಹೀಗೆ ದಿನಗಳು ಕಳೆದ ಹಾಗೆ ಪಲ್ಲವಿ ಹಾಗೂ ಸೂರ್ಯ ಒಟ್ಟಿಗೆ ಸುತ್ತಾಡುತ್ತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದು ದಿನ ಇಬ್ಬರು ಶಾಪಿಂಗ್ ಮಾಡ್ತಿರುವಾಗ ಸೂರ್ಯನ ಮೇಲೆ ಒಂದು ಪೆನ್ ಬೀಳುತ್ತೆ. ಆ ಪೆನ್ ಯಾರ್ದು ಅಂತ ಸುತ್ತಮುತ್ತ ನೋಡ್ತಾನೆ, ಆದ್ರೆ ಅಲ್ಯಾರು ಕೂಡ ಕಾಣಿಸೋದೇ ಇಲ್ಲ. ನೋಡೋದಕ್ಕೆ ಕಾಸ್ಟ್ಲಿ ಪೆನ್ ರೀತಿ ಕಾಣಿಸ್ತಿದ್ದ ಅದನ್ನ ಸೂರ್ಯ ಎತ್ತಿಟ್ಟುಕೊಳ್ತಾನೆ. ನಂತರ ಇನ್ನೇನು ಬಂದು ಮನೆಯನ್ನ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲೇ ಪಲ್ಲವಿ ತುಂಬಾನೇ ಹೊಟ್ಟೆ ನೋವು ಅಂತ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಸೂರ್ಯ ತಕ್ಷಣ ಆಕೆಯನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಗೊತ್ತಾಗುತ್ತೆ ಆಕೆಗೆ ಕಿಡ್ನಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಸ್ಕ್ಯಾನ್ ಮಾಡಿ ನೋಡಿದಾಗ ಡಾಕ್ಟರ್ ಸೂರ್ಯ ಪಲ್ಲವಿಯ ಕಿಡ್ನಿಯಲ್ಲಿ ಮೇಜರ್ ಪ್ರಾಬ್ಲಮ್ ಇದೆ, ಆಕೆಗೆ ಆದಷ್ಟು ಬೇಗ ಕಿಡ್ನಿಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೇನೆ ಬದುಕೋದು. ಆಪರೇಷನ್ಗೆ ಸುಮಾರು 6 ಲಕ್ಷ ಖರ್ಚಾಗುತ್ತೆ, ನೀನು ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡು. ಅಲ್ಲಿವರೆಗೂ ನಾವು ಪಲ್ಲವಿಗೆ ಆಗಾಗ ಡಯಾಲಿಸಿಸ್ ಮಾಡ್ತಿರ್ತೀವಿ. ಎಲ್ಲ ಹಾಸ್ಪಿಟಲ್ಗಳಿಗೆ ಇನ್ಫಾರ್ಮ್ ಮಾಡಿ ಯಾರಾದ್ರೂ ಕಿಡ್ನಿ ಡೋನರ್ಗಳು ಸಿಗ್ತಾರ ಅಂತ ವಿಚಾರಿಸ್ತೀವಿ, ಆದ್ರೆ ಅಷ್ಟರಲ್ಲಿ ನೀನು ದುಡ್ಡನ್ನ ಅರೇಂಜ್ ಮಾಡಿರು ಅಂತ ಹೇಳ್ತಾರೆ. ಹೀಗೆ ತನ್ನ ಮನೆಯ ಸಾಲವನ್ನ ತೀರ್ಸೋದಕ್ಕೆ ಅಂತ ಸಿಟಿಗೆ ಬಂದ್ರೆ ಪಲ್ಲವಿಯನ್ನ ಉಳಿಸಿಕೊಳ್ಳೋದಕ್ಕೆ 6 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಬೇಕಾದ ಪರಿಸ್ಥಿತಿ ಸೂರ್ಯಗೆ ಬಂದಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಸೂರ್ಯ ವಾಪಸ್ ರೂಮ್ಗೆ ಹೋದಾಗ ಇವನ ಜೇಬಿನಲ್ಲಿ ಪೆನ್ ಇರೋದನ್ನ ಭೀಮಾ ನೋಡ್ತಾನೆ. ಸೂರ್ಯ, ನಿನ್ಗೆ ಹೇಗಿದ್ರು ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ, ಹೀಗಿರುವಾಗ ಆ ಪೆನ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀಯ? ನಾನಾದ್ರೂ ಅದನ್ನ ಯೂಸ್ ಮಾಡ್ತೀನಿ ಕೊಡು ಅಂತ ಆ ಪೆನ್ ಅನ್ನ ಇಸ್ಕೊಂಡು ತನ್ನ ಹೆಸರನ್ನ ಬರೆದು ಜೇಬಿನಲ್ಲಿ ಎತ್ತಿಟ್ಟುಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸೂರ್ಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವಾಗ ಇವನ ಫ್ರೆಂಡ್ ಬೋಳ ಜೋರಾಗಿ ಕಿರುಚುತ್ತಾ ಓಡಿ ಬರ್ತಾನೆ. ಸೂರ್ಯಗೆ ತುಂಬಾನೇ ಗಾಬರಿಯಾಗಿ ಏನಾಯ್ತು ಅಂತ ವಿಚಾರಿಸ್ತಾನೆ.
ಸೂರ್ಯ ನಮ್ಮ ರೂಮ್ಮೇಟ್ ಆಗಿರುವ ಭೀಮಾ ತನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವಾಗ ಕರೆಂಟ್ ಹೊಡೆದು ಸತ್ತೋದ್ನಂತೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಸೂರ್ಯನ ರೂಮ್ಮೇಟ್ ಆಗಿದ್ದ ಆ ಭೀಮಾ ಸೂರ್ಯಗೆ ಏನಾದ್ರೂ ಕಷ್ಟ ಇದೆ ಅಂದ್ರೆ ಅಥವಾ ಇವನಿಗೆ ಏನಾದ್ರೂ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ಕೊಟ್ಟು ಸಹಾಯ ಮಾಡ್ತಿರ್ತಾನೆ. ಈಗ ಅಂತ ತನ್ನ ಫ್ರೆಂಡ್ ಸತ್ತೋದ್ನಲ್ಲ ಅಂತ ಸೂರ್ಯ ತುಂಬಾನೇ ಎಮೋಷನಲ್ ಆಗ್ತಾನೆ. ಅದೇ ಸಮಯಕ್ಕೆ ಇವನ ತಾಯಿ ಕಾಲ್ ಮಾಡಿ, ಸೂರ್ಯ ನಾವು ಸಮಯಕ್ಕೆ ಸರಿಯಾಗಿ ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂತ ಊರಿನ ಜಮೀನ್ದಾರ ನಮ್ಮ ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ದಾನೆ. ಹೋಗಿ ಮನೆಯ ಬೀಗವನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಆ ಜಮೀನ್ದಾರ ನನ್ನ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತನಾಡ್ದ. 2 ವಾರಗಳಲ್ಲಿ ನೀವು ಸಾಲವನ್ನ ತೀರಿಸ್ತಿಲ್ಲ ಅಂದ್ರೆ ನಿನ್ನನ್ನ ನಾನೇ ಇಟ್ಟುಕೊಳ್ತೀನಿ ಅಂತ ಕೆಟ್ಟದಾಗಿ ಮಾತನಾಡ್ದ ಅಂತ ಅಳುತ್ತಾ ಹೇಳ್ತಾಳೆ. ತನ್ನ ತಾಯಿಗೆ ಆದ ಅವಮಾನವನ್ನ ಹಾಗೂ ತನ್ನ ಪರಿಸ್ಥಿತಿಯನ್ನ ನೆನೆಸಿಕೊಂಡು ಸೂರ್ಯ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಅದೇ ಬೇಜಾರಲ್ಲಿ ಆ ದಿನ ರಾತ್ರಿ ತನ್ನ ಫ್ರೆಂಡ್ ಮನೋಜ್ ಜೊತೆ ಸೇರಿ ತುಂಬಾನೇ ಕುಡಿದು ಟೈಟ್ ಆಗ್ತಾನೆ. ಮರುದಿನ ಬೆಳಿಗ್ಗೆ ಇವನಿಗೆ ಎಚ್ಚರವಾದಾಗ ಭೀಮಾ ಸಾಯೋದಕ್ಕೂ ಮುಂಚೆ ಇವನಿಗೆ ಸಿಕ್ಕಿದ್ದ ಪೆನ್ ಅನ್ನ ಇಸ್ಕೊಂಡಿದ್ದ ಅಲ್ವಾ. ಆ ಪೆನ್ ಟೇಬಲ್ ನ ಮೇಲೆ ಇರೋದನ್ನ ನೋಡ್ತಾನೆ. ನೋಡೋದಕ್ಕೆ ತುಂಬಾನೇ ಕಾಸ್ಟ್ಲಿ ಪೆನ್ ರೀತಿ ಕಾಣಿಸ್ತಿದ್ದ ಅದನ್ನ ತಕ್ಷಣ ಒಂದು ಪೆನ್ ಸೇಲ್ ಮಾಡುವ ಅಂಗಡಿಗೆ ತೆಗೆದುಕೊಂಡು ಹೋಗಿ ಇದನ್ನ ಮಾರಿದ್ರೆ ಎಷ್ಟು ಹಣ ಸಿಗ್ಬಹುದು ಅಂತ ವಿಚಾರಿಸ್ತಾನೆ. ಆದ್ರೆ ಆ ಶಾಪ್ ಓನರ್ ನೋಡಿದ್ರೆ ಈ ಪೆನ್ಗೆ 100 ರೂಪಾಯಿ ಕೂಡ ಸಿಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಹಾಗಾದ್ರೆ ಈ ಪೆನ್ ನಿಂದ ಯಾವುದೇ ಯೂಸ್ ಇಲ್ವಾ ಅಂತ ಅದನ್ನ ಜೇಬಿನಲ್ಲಿ ಇಟ್ಕೊಂಡು ಮನೋಜ್ ಜೊತೆ ವಾಪಸ್ ಬರ್ತಿರ್ತಾನೆ. ಹೀಗೆ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಿರುವಾಗ ಮನೋಜ್ಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ಮನೋಜ್ಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಹೇಳ್ತಾನೆ. ಮನೋಜ್ ಬಳಿ ಆಗ ಪೆನ್ ಇಲ್ಲದಿರುವ ಕಾರಣ ಸೂರ್ಯನ ಜೇಬಿನಲ್ಲಿದ್ದ ಆ ಪೆನ್ ಅನ್ನ ತೆಗೆದುಕೊಂಡು ತನ್ನ ಕೈ ಮೇಲೆ ಆ ವ್ಯಕ್ತಿ ಹೇಳಿದ ನಂಬರ್ ಅನ್ನ ಬರೆದುಕೊಳ್ತಾನೆ. ಹೀಗೆ ನಂಬರ್ ಬರೆದುಕೊಂಡು ಸೂರ್ಯಗೆ ಆ ಪೆನ್ ಅನ್ನ ವಾಪಸ್ ಕೊಟ್ಟು ಇನ್ನೇನು ಅಲ್ಲಿಂದ ಸ್ವಲ್ಪ ಮುಂದೆ ಬರ್ಬೇಕು ಅನ್ನೋಷ್ಟರಲ್ಲಿ ಶಾಕಿಂಗ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದ್ದ ಒಂದು ದೊಡ್ಡ ಬಿಲ್ಡಿಂಗ್ ನ ಮೇಲಿನಿಂದ ಹಾಲೋ ಬ್ಲಾಕ್ಸ್ ಕಲ್ಲುಗಳು ಅವನ ತಲೆ ಮೇಲೆ ಬಿದ್ದು ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ತನ್ನ ಇಬ್ಬರು ಫ್ರೆಂಡ್ಸ್ ಗಳನ್ನ ಕಳೆದುಕೊಂಡ ಸೂರ್ಯ ಮತ್ತಷ್ಟು ಎಮೋಷನಲಿ ಬ್ರೇಕ್ ಡೌನ್ ಆಗ್ತಾನೆ. ಆಗ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗಿ ತಕ್ಷಣ ತನ್ನ ಫ್ರೆಂಡ್ ಬೋಳನನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು ಹೀಗೆ ಹೇಳ್ತಾನೆ. ತನಗೆ ಸಿಕ್ಕಿರುವ ಆ ನಿಗೂಢವಾದ ಪೆನ್ ಅನ್ನ ತೋರಿಸಿ, ಬೋಳ ಇದರ ಹಿಂದೆ ಬೇರೆ ಏನೋ ಮಿಸ್ಟರಿ ಇದೆ ಅನ್ಸುತ್ತೆ. ಆ ದಿನ ಭೀಮಾ ಈ ಪೆನ್ ಚೆನ್ನಾಗಿದೆ ಅಂತ ಇದನ್ನ ಈಸ್ಕೊಂಡು ತನ್ನ ಹೆಸರನ್ನ ಬರ್ದ. ನೋಡಿದ್ರೆ ಮಾರನೇ ದಿನ ತುಂಬಾನೇ ನಿಗೂಢವಾಗಿ ಶಾಕ್ ಹೊಡೆದು ಸತ್ತು ಹೋದ. ಇವತ್ತು ಬೆಳಿಗ್ಗೆ ಕೂಡ ಮನೋಜ್ ಮನೆಗೆ ವಾಪಸ್ ಬರ್ತಿರುವಾಗ ಒಂದು ನಂಬರ್ ಅನ್ನ ಬರೆಯೋದಕ್ಕೆ ಅಂತ ಈ ಪೆನ್ ಅನ್ನ ಈಸ್ಕೊಂಡ. ನೋಡಿದ್ರೆ ಅದಾಗಿ ಕೆಲವೇ ನಿಮಿಷಗಳ ನಂತರ ಅವನ ತಲೆ ಮೇಲೆ ಕಲ್ಲುಗಳು ಬಿದ್ದು ಆನ್ ದ ಸ್ಪಾಟ್ ಸತ್ತು ಹೋದ. ಇವನ ಮಾತುಗಳನ್ನು ಕೇಳಿದ ಬೋಳ, ಸೂರ್ಯ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾರಾದ್ರೂ ಪೆನ್ ಅನ್ನ ಯೂಸ್ ಮಾಡಿದ್ರೆ ಸಾಯೋದಕ್ಕೆ ಸಾಧ್ಯನಾ? ನೀನು ಯಾರಿಗಾದ್ರೂ ಈ ವಿಷಯವನ್ನ ಹೇಳಿದ್ರೆ ನಿನ್ನನ್ನ ಹುಚ್ಚ ಅಂದುಕೊಳ್ತಾರೆ ಅಷ್ಟೇ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಸಮಯಕ್ಕೆ ಪಲ್ಲವಿ ಕೆಲಸ ಮಾಡ್ತಿದ್ದ ಅವಳ ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಇದ್ದ ಅಲ್ವಾ. ಆತ ಆಫೀಸ್ ನಲ್ಲಿ ಯಾರು ಇಲ್ಲದಿರುವ ಸಮಯವನ್ನ ನೋಡ್ಕೊಂಡು ಆಕೆಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಹೊರಗಡೆ ಬಂದ ಪಲ್ಲವಿ ತಕ್ಷಣ ಅಳುತ್ತಾ ಸೂರ್ಯಗೆ ಕಾಲ್ ಮಾಡಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದನ್ನ ಕೇಳಿದ ಸೂರ್ಯಗೆ ಪಿತ್ತ ನೆತ್ತಿಗೇರುತ್ತೆ. ಹಾಗೂ ಸೇಮ್ ಟೈಮ್ ಆ ಪೆನ್ ನ ಬಗ್ಗೆ ಮತ್ತೊಂದು ವಿಷಯ ಕೂಡ ಫ್ಲಾಶ್ ಆಗುತ್ತೆ. ಹೇಗಾದ್ರೂ ಮಾಡಿ ಪಲ್ಲವಿಯ ಮ್ಯಾನೇಜರ್ ಈ ಪೆನ್ ಅನ್ನ ಯೂಸ್ ಮಾಡ್ಕೊಂಡು ಬರೆಯುವ ಹಾಗೆ ಮಾಡ್ಬೇಕು. ಒಂದು ವೇಳೆ ನಾನು ಗೆಸ್ ಮಾಡ್ತಿರುವ ಹಾಗೆ ಇದನ್ನ ಯೂಸ್ ಮಾಡಿದ್ರೆ ಆತ ಸಾಯ್ತಾನ ಇಲ್ವಾ ಅಂತ ನೋಡ್ಬೇಕು. ಒಂದು ವೇಳೆ ಆತ ಸಾಯ್ಲಿಲ್ಲ ಅಂದ್ರೆ ನಾನೇನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಫೀಸ್ಗೆ ಬಂದು ನಾಟಕ ಮಾಡ್ತಾ, ಸರ್ 5 ವರ್ಷಗಳ ಹಿಂದೆ ನನಗೆ ತುಂಬಾನೇ ಕಷ್ಟ ಇತ್ತು ಅಂತ ನಿಮ್ಮ ಹತ್ತಿರ ಬಂದಾಗ ತುಂಬಾನೇ ಹೆಲ್ಪ್ ಮಾಡಿದ್ರಿ. ದಯವಿಟ್ಟು ನನಗೊಂದು ಆಟೋಗ್ರಾಫ್ ಕೊಡಿ, ಅದನ್ನ ಜೀವನ ಪರ್ಯಂತ ಇಟ್ಟುಕೊಂಡಿರ್ತೀನಿ ಅಂತ ಆಕ್ಟ್ ಮಾಡ್ತಾನೆ. ಈತ ನೀನ್ಯಾರೋ ಗೊತ್ತಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಹಿಂದೆನೆ ಹೋಗ್ತಿದ್ದ ಕಾರಣ ಕೊನೆಗೂ ಪಲ್ಲವಿಯ ಮ್ಯಾನೇಜರ್ ಆ ಪೆನ್ ಅನ್ನ ಯೂಸ್ ಮಾಡ್ಕೊಂಡು ಆಟೋಗ್ರಾಫ್ ಹಾಕಿ ಬಿಡ್ತಾನೆ. ಆ ಮ್ಯಾನೇಜರ್ ತನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಹೇಳಿದ್ರೆ ಈ ಸೂರ್ಯ ನೋಡಿದ್ರೆ ಅವನ ಬಳಿನೇ ಆಟೋಗ್ರಾಫ್ ತೆಗೆದುಕೊಂಡಲ್ಲ ಅಂತ ಪಲ್ಲವಿಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಸೂರ್ಯ ಆ ಮ್ಯಾನೇಜರ್ಗೆ ಏನಾದ್ರೂ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅವನನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಾಕಿಂಗ್ಲಿ ಸೂರ್ಯ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆ ಮ್ಯಾನೇಜರ್ ರಸ್ತೆಯನ್ನ ದಾಟ್ತಿರುವಾಗ ಸ್ಪೀಡ್ ಆಗಿ ಬಂದ ಒಂದು ಕಾರ್ ಅವನಿಗೆ ಗುದ್ದಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಹಾಗಾದ್ರೆ ತನಗೆ ಸಿಕ್ಕಿರುವ ಆ ನಿಗೂಢವಾದ ಪೆನ್ ಅನ್ನ ಯೂಸ್ ಮಾಡಿದವರು ಸಾಯೋದು ಪಕ್ಕ ಅಂತ ಸೂರ್ಯಗೆ ಕನ್ಫರ್ಮ್ ಆಗುತ್ತೆ. ಈಗ ತಮ್ಮ ಊರಿನ ಜಮೀನ್ದಾರ ಸಾಲವನ್ನ ವಾಪಸ್ ಕೊಡ್ಲಿಲ್ಲ ಅಂತ ಇವನ ತಾಯಿಗೆ ಕೆಟ್ಟದಾಗಿ ಮಾತನಾಡಿದ್ದು ನೆನಪಾಗುತ್ತೆ. ಯಾರಿಗೂ ಗೊತ್ತಾಗದ ಹಾಗೆ ಊರಿಗೆ ಹೋಗಿ ಜಮೀನ್ದಾರ್ರೆ, ನಿಮ್ಮ ಸಾಲವನ್ನ ವಾಪಸ್ ಕೊಡೋದಕ್ಕೆ ಸದ್ಯಕ್ಕೆ ನನ್ನ ಬಳಿ ದುಡ್ಡಿಲ್ಲ, ಅದಕ್ಕೆ ಬದಲಾಗಿ ನನ್ನ ಜಮೀನನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಸಾಲ ಮನ್ನಾಗಿದೆ ಅಂತ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿ ಅಂತ ಆ ಪೆನ್ ಅನ್ನ ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸೂರ್ಯನ ತಾಯಿ ತುಂಬಾನೇ ಖುಷಿಯಾಗಿ ಚೆನ್ನೈಗೆ ಬಂದಿರ್ತಾಳೆ. ಪಲ್ಲವಿ ಹಾಗೂ ಸೂರ್ಯನನ್ನ ಮೀಟ್ ಮಾಡಿ, ಸೂರ್ಯ ಊರಲ್ಲಿ ನನ್ಗೆ ಪದೇ ಪದೇ ತೊಂದರೆ ಕೊಡ್ತಿದ್ದ ಆ ಜಮೀನ್ದಾರ ನಿಗೂಢವಾಗಿ ರಕ್ತ ಕಾರಿಕೊಂಡು ಸತ್ತು ಹೋಗಿದ್ದಾನೆ. ನನ್ನ ಬಗ್ಗೆ ಆ ದಿನ ಅಷ್ಟೊಂದು ಕೆಟ್ಟದಾಗಿ ಮಾತನಾಡಿದ್ದ
ಅವನಿಗೆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ಸೂರ್ಯ ಹಿಂದಿನ ದಿನ ಊರಿಗೆ ಹೋಗಿ ಆ ಜಮೀನ್ದಾರನನ್ನ ಮೀಟ್ ಮಾಡಿದ್ದನ್ನ ತನ್ನ ತಾಯಿಗೆ ಇನ್ಫಾರ್ಮ್ ಮಾಡಿರೋದಿಲ್ಲ. ಆ ಜಮೀನ್ದಾರ ಸತ್ತು ಹೋದ ಅನ್ನುವ ವಿಷಯ ತನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾನೆ. ಮತ್ತೊಂದು ಕಡೆ ಪಲ್ಲವಿ ಆ ಮ್ಯಾನೇಜರ್ಗೂ ಕೂಡ ಆ ದೇವರೇ ಶಿಕ್ಷೆ ಕೊಟ್ಟ ಅಂತ ಆಕೆ ಕೂಡ ಸಂತೋಷ ಪಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ ನಿಂದ ಡಾಕ್ಟರ್ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ತಾರೆ. ಸೂರ್ಯ ಪಲ್ಲವಿಗೆ ಕಿಡ್ನಿ ಕೊಡೋದಕ್ಕೆ ಬೆಂಗಳೂರಲ್ಲಿ ಒಬ್ಬರು ಕಿಡ್ನಿ ಡೋನರ್ ಸಿಕ್ಕಿದ್ದಾರೆ. ಈಗ ಪೇಷಂಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಪಲ್ಲವಿಯ ಹೆಸರೇ ನೆಕ್ಸ್ಟ್ ಇದೆ. ನೀನು ಆದಷ್ಟು ಬೇಗ 6 ಲಕ್ಷ ರೂಪಾಯಿ ದುಡ್ಡನ್ನ ತಂದು ಆಸ್ಪತ್ರೆಗೆ ಕಟ್ಟಿದ್ರೆ ನಾವು ಆಪರೇಷನ್ಗೆ ರೆಡಿ ಮಾಡಿಕೊಳ್ತೀವಿ ಅಂತ ಹೇಳ್ತಾಳೆ. ಈಗ ಇದ್ದಕ್ಕಿದ್ದ ಹಾಗೆ 6 ಲಕ್ಷ ರೂಪಾಯಿ ಅರೇಂಜ್ ಮಾಡು ಅಂದ್ರೆ ಎಲ್ಲಿಂದ ತರೋದು ಅಂತ ಸೂರ್ಯಗೆ ತುಂಬಾನೇ ತಲೆ ಕೆಡುತ್ತೆ. ತಾನು ಕೆಲಸ ಮಾಡ್ತಿರುವ ಫ್ಯಾಕ್ಟರಿಯ ಓನರ್ ಬಳಿ ಹೋಗಿ ಕೇಳಿದ್ರೆ ಸಹಾಯ ಆಗ್ಬಹುದು ಅಂತ ತಕ್ಷಣ ಅಲ್ಲಿಗೆ ಬರ್ತಾನೆ. ಮೊದಲೇ ಇವನ ಜಮೀನ ಮೇಲೆ ಕಣ್ಣನ್ನ ಹಾಕಿದ್ದ ವೀರೇಂದ್ರ, ಸರಿ ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀವಿ, ಆದ್ರೆ ನಿನ್ನ ಹೆಸರಿನಲ್ಲಿರುವ ನಿನ್ನ ತಂದೆಯ ಜಮೀನನ್ನ ನಮಗೆ ಟ್ರಾನ್ಸ್ಫರ್ ಮಾಡು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅವರು ಸಾಲ ಕೊಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ ಸೂರ್ಯ ಜಮೀನನ್ನ ಸೇಲ್ ಮಾಡೋದಿಲ್ಲ ಅಂತ ಹೇಳ್ತಿದ್ದ ಹಾಗೆ ಇಬ್ಬರು ಸೇರಿ ಇವನಿಗೆ ಸರಿಯಾಗಿ ಹೊಡೆದು ಬಿಡ್ತಾರೆ. ನಂತರ ಇವನ ತಾಯಿಯನ್ನ ಹಳ್ಳಿಯಿಂದ ಕಿಡ್ನಾಪ್ ಮಾಡಿಕೊಂಡು ಕರೆದುಕೊಂಡು ಬಂದು ನೀನು ಜಮೀನನ್ನ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ತಾಯಿಯನ್ನ ಸಾಯಿಸಿ ಬಿಡ್ತೀವಿ ಅಂತ ಥ್ರೆಟನ್ ಮಾಡ್ತಾರೆ. ಅಷ್ಟರಲ್ಲೇ ಶಾಕಿಂಗ್ಲಿ ಸೂರ್ಯನ ತಾಯಿ ಹೆದರಿಕೊಂಡು ಅದೇ ಪೆನ್ ಅನ್ನ ಯೂಸ್ ಮಾಡಿ ಜಮೀನಿನ ಪತ್ರಕ್ಕೆ ಸೈನ್ ಮಾಡಿರ್ತಾಳೆ. ಈಗ ಆ ಪೆನ್ ಅನ್ನ ಯೂಸ್ ಮಾಡಿದ್ದಕ್ಕೆ ತನ್ನ ತಾಯಿ ಕೂಡ ಸತ್ತು ಹೋಗ್ತಾಳೆ ಅಂತ ಸೂರ್ಯ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಮೋಸ್ಟ್ಲಿ ತಮ್ಮ ಜಮೀನು ಹೊರಟು ಹೋಯ್ತು ಅಂತ ತನ್ನ ಮಗ ಅಳ್ತಿರ್ಬಹುದು ಅಂತ ಸೂರ್ಯನ ತಾಯಿ ಅವನಿಗೆ ಸಮಾಧಾನ ಮಾಡ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ಕ್ರಿಕೆಟ್ ಆಡ್ತಿದ್ದ ಮಕ್ಕಳ ಬಾಲ್ ಇವರ ಮನೆಯ ಒಳಗಡೆ ಬರುತ್ತೆ. ಸೂರ್ಯ ಆ ಬಾಲ್ ಅನ್ನ ಕಿಟಕಿಯ ಬಳಿ ಹೋಗಿ ಕೊಟ್ಟು ವಾಪಸ್ ಬಂದು ನೋಡಿದ್ರೆ ಶಾಕಿಂಗ್ಲಿ ಲೈಟ್ ಅನ್ನ ಆನ್ ಮಾಡೋದಕ್ಕೆ ಅಂತ ಹೋಗಿದ್ದ ಇವನ ತಾಯಿ ಶಾಕ್ ಹೊಡೆದು ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾಳೆ. ಈಗ ಆ ಪೆನ್ ಯೂಸ್ ಮಾಡಿದ್ದಕ್ಕೇನೆ ತನ್ನ ತಾಯಿ ಸತ್ತೋದ್ಲು ಅಂತ ಸೂರ್ಯ ಹುಚ್ಚನ ರೀತಿ ಕೂಗಾಡ್ತಾ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾನೆ. ಈಗ ಇವನ ತಾಯಿ ಆ ಪೆನ್ ಅನ್ನ ಯೂಸ್ ಮಾಡುವ ಹಾಗೆ ಮಾಡಿದ್ದು ಆ ರಾಜೇಂದ್ರ ಹಾಗೂ ವೀರೇಂದ್ರ ಅಲ್ವಾ? ಅವರಿಂದಲೇ ನನ್ನ ತಾಯಿ ಸತ್ತೋದ್ಲು ಅಂತ ಅವರಿಬ್ಬರನ್ನ ಕೊಲೆ ಮಾಡೋದಕ್ಕೆ ಡಿಸೈಡ್ ಮಾಡಿ ಆ ದಿನ ರಾತ್ರಿ ಯಾರಿಗೋ ಗೊತ್ತಾಗದ ಹಾಗೆ ಫ್ಯಾಕ್ಟರಿಗೆ ಹೋಗ್ತಾನೆ. ತಂದೆ ಮಗ ಇಬ್ಬರು ಡ್ರಿಂಕ್ಸ್ ಮಾಡ್ತಾ ಕೂತಿರುವಾಗ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ವೀರೇಂದ್ರನಿಗೆ ಸರಿಯಾಗಿ ಹೊಡೆದು ಅವನನ್ನ ಸಾಯಿಸಿ ಬಿಡ್ತಾನೆ. ನಂತರ ಅವನ ತಂದೆ ರಾಜೇಂದ್ರ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅವನನ್ನ ಕೂಡ ಚೇಸ್ ಮಾಡಿ ಹೊಡೆದು ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡ್ತಾನೆ. ನಂತರ ತನ್ನ ಜಮೀನಿನ ಪತ್ರವನ್ನ ಹಾಗೂ ಅವರು ಇಲ್ಲಿಗಲ್ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿದ ದುಡ್ಡಿನ ಬ್ಯಾಗ್ ಅನ್ನ ತೆಗೆದುಕೊಂಡು ಹೊರಟು ಬರ್ತಾನೆ. ಇಲ್ಲಿಗೆ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪಲ್ಲವಿಯನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಡಾಕ್ಟರ್, ನೀವು ಕೇಳಿದ 6 ಲಕ್ಷ ರೂಪಾಯಿ ಅರೇಂಜ್ ಆಯ್ತು, ಆದಷ್ಟು ಬೇಗ ಪಲ್ಲವಿಗೆ ಆಪರೇಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಡಾಕ್ಟರ್ ನೋಡಿದ್ರೆ ಟ್ವಿಸ್ಟ್ ಎಂಬಂತೆ, ಇಲ್ಲ, ಪಲ್ಲವಿಗೂ ಮುಂಚೆ ಪ್ರಿಯಾ ಎಂಬ ಒಬ್ಬಳು ಚಿಕ್ಕ ಹುಡುಗಿಗೆ ಆಪರೇಷನ್ ಆಗ್ಬೇಕು, ಆಕೆಗೆ ಆಪರೇಷನ್ ಆದ ನಂತರವೇ ಪಲ್ಲವಿಗೆ ಆಪರೇಷನ್ ಅಂತ ಹೇಳ್ತಾಳೆ. ಶಾಕ್ ಆದ ಸೂರ್ಯ, ಮೇಡಮ್ ಏನ್ ಹೇಳ್ತಿದ್ದೀರಾ? ಮೊನ್ನೆ ಬಂದಾಗ ಪಲ್ಲವಿನೇ ನೆಕ್ಸ್ಟ್ ವೇಟಿಂಗ್ ಲಿಸ್ಟ್ ನಲ್ಲಿ ಇರೋದು ಅಂತ ಹೇಳಿದ್ರಿ ಅಲ್ವಾ? ಅದಕ್ಕೆ ಡಾಕ್ಟರ್ ಗಾಬರಿಯಾಗಿ, ಇಲ್ಲ ಇಲ್ಲ, ನಾನು ಆ ರೀತಿ ಹೇಳಿರ್ಲಿಲ್ಲ. ಈಗ ವೇಟಿಂಗ್ ಲಿಸ್ಟ್ ಅಪ್ಡೇಟ್ ಆಗಿದ್ದು ನೆಕ್ಸ್ಟ್ ಆಪರೇಷನ್ ಆ ಹುಡುಗಿ ಪ್ರಿಯಾಗೇನೆ ಅಂತ ಹೇಳಿಬಿಡ್ತಾರೆ. ಈಗ ಡಾಕ್ಟರ್ನ ಮಾತುಗಳನ್ನ ಕೇಳಿದ ಸೂರ್ಯಗೆ ಇವರೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ಆ ಪ್ರಿಯಾ ಎಂಬ ಹುಡುಗಿ ಯಾರು ಅಂತ ಎನ್ಕ್ವೈರಿ ಮಾಡಿದಾಗ ಆಕೆ ಒಬ್ಬಳು ದೊಡ್ಡ ಶ್ರೀಮಂತ ಬಿಸ್ನೆಸ್ ಮನ್ ನ ಮಗಳು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ದುಡ್ಡಿನ ಆಸೆಗೆ ಹಾಸ್ಪಿಟಲ್ ನವರು ಪ್ರಿಯಾಳ ತಂದೆ ಜೊತೆ ಸೇರ್ಕೊಂಡು ಪಲ್ಲವಿಗೆ ಆಗಬೇಕಾಗಿರುವ ಆಪರೇಷನ್ ಅನ್ನ ಆ ಪ್ರಿಯಾಗೆ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ಈಗ ಸೂರ್ಯ ಮೆಂಟಲಿ ಎಷ್ಟೊಂದು ಡಿಸ್ಟರ್ಬ್ ಆಗಿರ್ತಾನೆ ಅಂದ್ರೆ, ತಾನು ಪ್ರೀತಿ ಮಾಡ್ತಿರುವ ಪಲ್ಲವಿಯನ್ನ ಉಳಿಸಿಕೊಳ್ಳೋದಕ್ಕೆ ಆ ಚಿಕ್ಕ ಹುಡುಗಿ ಪ್ರಿಯಾಳನ್ನ ಕೂಡ ಕೊಲೆ ಮಾಡೋದಕ್ಕೆ ರೆಡಿ ಇರ್ತಾನೆ. ಮತ್ತೊಂದು ಕಡೆ ಫ್ಯಾಕ್ಟರಿಯಲ್ಲಿ ರಾಜೇಂದ್ರ ಹಾಗೂ ವೀರೇಂದ್ರನ ಭೀಕರ ಕೊಲೆ ಆಗಿದೆ ಅಂತ ಪೊಲೀಸರಿಗೆ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿರ್ತಾರೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬೊಬ್ಬರನ್ನೇ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಿರ್ತಾರೆ. ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಈಗ ಪೊಲೀಸರ ಬಳಿ ಸೂರ್ಯ ವಿರುದ್ಧ ಯಾವುದೇ ಸಾಕ್ಷಿಗಳು ಇಲ್ಲದಿರುವ ಕಾರಣ ಅವನನ್ನ ರಿಲೀಸ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಸಾಯಂಕಾಲ ಪೊಲೀಸ್ ಸ್ಟೇಷನ್ ಇಂದ ಒಬ್ಬ ಕಾನ್ಸ್ಟೇಬಲ್ ಇವನ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಅಂತ ಮನೆಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಪಲ್ಲವಿ ಕೂಡ ಸೂರ್ಯನ ಜೊತೆ ಇರ್ತಾಳೆ. ಸ್ಟೇಟ್ಮೆಂಟ್ ಬರೆದುಕೊಳ್ಳೋದಕ್ಕೆ ಪೆನ್ ಇಲ್ಲದ ಕಾರಣ ನಿಮ್ಮ ಬಳಿ ಪೆನ್ ಇದೆಯಾ ಅಂತ ಕಾನ್ಸ್ಟೇಬಲ್ ಕೇಳ್ತಾನೆ. ಸೂರ್ಯ ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಪಲ್ಲವಿ ಅಲ್ಲೇ ಇದ್ದ ಆ ಪೆನ್ ಅನ್ನ ತೆಗೆದುಕೊಂಡು ಹೋಗಿ ಕಾನ್ಸ್ಟೇಬಲ್ಗೆ ಕೊಟ್ಟೆ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನ್ಯೂಸ್ ನಲ್ಲಿ ಇವರ ಬಳಿ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಅಂತ ಬಂದಿದ್ದ ಆ ಕಾನ್ಸ್ಟೇಬಲ್ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ನ್ಯೂಸ್ ಬರ್ತಿರುತ್ತೆ. ಆ ನ್ಯೂಸ್ ನೋಡಿದ ಪಲ್ಲವಿ ತುಂಬಾನೇ ಶಾಕ್ ಆಗ್ತಾಳೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಸೂರ್ಯ ಆ ಪ್ರಿಯಾಳನ್ನ ಸಾಯಿಸಬೇಕು ಅಂತ ಆಕೆ ಆಟವಾಡ್ತಿದ್ದ ಜಾಗಕ್ಕೆ ಬರ್ತಾನೆ. ಸುತ್ತಮುತ್ತ
ಸುತ್ತಮುತ್ತ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಕ್ಯಾಶುವಲ್ ಆಗಿ ಮಾತನಾಡ್ತಾ ನಿನಗೆ ಗೊತ್ತಿರುವ ಯಾವ್ದಾದ್ರು ಒಂದು ಡ್ರಾಯಿಂಗ್ ಬರಿ ಅಂತ ಆ ಪೆನ್ ಅನ್ನ ಕೊಡ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ ನಿಂದ ಪಲ್ಲವಿಗೆ ಒಂದು ಕಾಲ್ ಬರುತ್ತೆ. ಮೇಡಮ್, ನಾಳೆನೆ ನಿಮಗೆ ಆಪರೇಷನ್, ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ. ಪಲ್ಲವಿಗೆ ಆಶ್ಚರ್ಯ ಆಗಿ, ಮೇಡಮ್ ಏನ್ ಹೇಳ್ತಿದ್ದೀರಾ, ನನಗಿಂತ ಮುಂಚೆ ಪ್ರಿಯಾ ಎಂಬ ಹುಡುಗಿಗೆ ಆಪರೇಷನ್ ಆಗ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ವಾ? ಅದಕ್ಕೆ ಆ ಹಾಸ್ಪಿಟಲ್ ನ ಸ್ಟಾಫ್, ಮೇಡಮ್ ಆ ಮಗು ಪಾರ್ಕ್ ನಲ್ಲಿ ಆಟವಾಡ್ತಿರುವಾಗ ತಲೆ ಮೇಲೆ ಒಂದು ದೊಡ್ಡ ಮರದ ಕೊಂಬೆ ಬಿದ್ದು ಸತ್ತು ಹೋಯ್ತಂತೆ. ಈಗ ವೇಟಿಂಗ್ ಲಿಸ್ಟ್ ನಲ್ಲಿ ನೀವೇ ಇರೋದು, ಅದಕ್ಕೆ ನಿಮಗೇನೆ ಆಪರೇಷನ್ ಮಾಡ್ತೀವಿ, ಆದಷ್ಟು ಬೇಗ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಈಗ ತಾನು ಆ ಚಿಕ್ಕ ಹುಡುಗಿ ಪ್ರಿಯಾ ಸತ್ತೋದ್ಲು ಅಂತ ತುಂಬಾನೇ ಟೆನ್ಷನ್ ಆಗಿದ್ರೆ ಸೂರ್ಯ ಮಾತ್ರ ತುಂಬಾನೇ ಕ್ಯಾಶುವಲ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಒಂದು ವೇಳೆ ನನ್ನನ್ನ ಉಳಿಸಿಕೊಳ್ಳೋದಕ್ಕೆ ಸೂರ್ಯನೇ ಆ ಹುಡುಗಿಯನ್ನ ಕೊಲೆ ಮಾಡಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಹಾಗೂ ಸೂರ್ಯ ಇದ್ದಕ್ಕಿದ್ದ ಹಾಗೆ 6 ಲಕ್ಷ ರೂಪಾಯಿಗಳನ್ನ ಹೇಗೆ ಅರೇಂಜ್ ಮಾಡ್ದ ಅಂತ ಕೂಡ ತಲೆ ಕೆಡುತ್ತೆ. ಈಗ ಸ್ಟಾರ್ಟಿಂಗ್ ಇಂದ ಏನೇನಾಯ್ತು ಅಂತ ಒಂದೊಂದೇ ವಿಷಯಗಳನ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ತಾನು ಕೆಲಸ ಮಾಡ್ತಿದ್ದ ಕಂಪನಿಯ ಮ್ಯಾನೇಜರ್ ತನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳಿದಾಗ ಸೂರ್ಯ ಅವನ ಬಳಿ ಹೋಗಿ ಆಟೋಗ್ರಾಫ್ ಅನ್ನ ತೆಗೆದುಕೊಂಡಿದ್ದ ಅಲ್ವಾ? ಅದಾದ ಸ್ವಲ್ಪ ಸಮಯದ ನಂತರವೇ ಮ್ಯಾನೇಜರ್ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದ ಅಂತ ನೆನಪಾಗುತ್ತೆ. ನಂತರ ಆ ಕಾನ್ಸ್ಟೇಬಲ್ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಅಂತ ಮನೆಗೆ ಬಂದಿದ್ದಾಗ ತಾನೇ ಆ ಪೆನ್ ಅನ್ನ ಆ ಕಾನ್ಸ್ಟೇಬಲ್ ಗೆ ಕೊಟ್ಟಿದ್ದೆ ಅಂತ ನೆನಪಾಗುತ್ತೆ. ಹಾಗೂ ಸೂರ್ಯ ಬಳಿ ಇರುವ ಆ ನಿಗೂಢವಾದ ಪೆನ್ನೆ ಈ ಎಲ್ಲ ಸಾವುಗಳಿಗೆ ಕಾರಣ ಅಂತ ಕನ್ಫರ್ಮ್ ಆಗಿ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮಲಗಿದ್ದಾಗ ಸೂರ್ಯಗೆ ಏನೋ ಶಬ್ದ ಆಗಿ ಎಚ್ಚರವಾಗುತ್ತೆ. ತಕ್ಷಣ ಎದ್ದು ಹೊರಗಡೆ ಬಂದಾಗ ಹಾಲ್ ನಲ್ಲಿ ಒಂದು ಟೇಪ್ ರೆಕಾರ್ಡರ್ ನಲ್ಲಿ ಒಂದು ಆಡಿಯೋ ಪ್ಲೇ ಆಗ್ತಿರುತ್ತೆ. ಅದರಲ್ಲಿ ಪಲ್ಲವಿ ಎಮೋಷನಲ್ ಆಗಿ ಅಳುತ್ತಾ ತಾವಿಬ್ಬರು ಚಿಕ್ಕವರಿದ್ದಾಗ ಮಾಡಿದ್ದ ಪ್ರೀತಿಯ ಬಗ್ಗೆ ಹೇಳ್ತಿರ್ತಾಳೆ. ಸೂರ್ಯ, ನಾನು ನಿನ್ನನ್ನ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಮಾಡೋದಕ್ಕೆ ಕಾರಣನೇ ನಿನ್ನ ಇನೋಸೆನ್ಸ್, ಆದ್ರೆ ನೀನೀಗ ನನ್ನನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಆ ಚಿಕ್ಕ ಹುಡುಗಿ ಪ್ರಿಯಾಳನ್ನ ಸಾಯಿಸಿಬಿಟ್ಟೆ ಅಂತ ಗೊತ್ತಾಯ್ತು. ನನಗೋಸ್ಕರ ನೀನು ಆ ಚಿಕ್ಕ ಹುಡುಗಿ ಪ್ರಿಯಾಳನ್ನ ಸಾಯಿಸಿಬಿಟ್ಟೆ ಅನ್ನೋದನ್ನ ನನ್ನ ಕೈಲಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಆ ಹುಡುಗಿಯನ್ನ ಸಾಯಿಸಿರುವ ಪಾಪದ ಸಮಾಧಿಯ ಮೇಲೆ ನಾವಿಬ್ಬರು ಮದುವೆಯಾಗಿ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಮುಂದೆ ಒಂದು ಲೆಟರ್ ಇದೆ, ಅದನ್ನ ಓಪನ್ ಮಾಡಿ ನೋಡು ಅಂತ ಹೇಳಿರ್ತಾಳೆ. ತಕ್ಷಣ ಆ ಲೆಟರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಪಲ್ಲವಿ ಅದೇ ಪೆನ್ ನಲ್ಲಿ ಐ ಲವ್ ಯು ಅಂತ ಬರ್ದಿರ್ತಾಳೆ. ಈಗ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಪಲ್ಲವಿ ಕೂಡ ಸತ್ತು ಹೋಗ್ತಾಳೆ ಅಂತ ಎಮೋಷನಲ್ ಆದ ಸೂರ್ಯ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆಗ ಕಿಚನ್ ನ ಒಳಗಡೆ ಏನೋ ಶಬ್ದ ಆಯ್ತು ಅಂತ ತಕ್ಷಣ ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಶಾಕಿಂಗ್ಲಿ ಪಲ್ಲವಿ ರಕ್ತಸಿಕ್ತವಾಗಿ ಸತ್ತು ಬಿದ್ದಿರ್ತಾಳೆ. ಈಗ ಪಲ್ಲವಿ ಕೂಡ ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಸೂರ್ಯ ವಿಚಿತ್ರವಾಗಿ ಕೂಗಾಡ್ತಾ ಹುಚ್ಚನ ರೀತಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲರನ್ನ ಕಳೆದುಕೊಂಡ ತಾನು ಕೂಡ ಸಾಯ್ಬೇಕು ಅಂತ ಆ ಪೆನ್ ನಲ್ಲಿ ಬರೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಪೆನ್ ಈಗ ಬರೆಯೋದೇ ಇಲ್ಲ. ಆ ಪೆನ್ ಸಿಕ್ಕಿದ ಮೇಲೇನೆ ನನ್ನ ಜೀವನ ಸರ್ವನಾಶ ಆಯ್ತು. ಇನ್ ಮುಂದೆ ಈ ಪೆನ್ ಯಾರಿಗೋ ಸಿಗ್ಬಾರ್ದು ಅಂತ ಅದನ್ನ ಬಿಲ್ಡಿಂಗ್ ನಿಂದ ಕೆಳಗಡೆ ಎಸೆದು ಬಿಡುತ್ತಾನೆ. ಆದ್ರೆ ಆ ಪೆನ್ಗೆ ಏನೂ ಆಗದೆ ಅದೇ ರಸ್ತೆಯಲ್ಲಿ ಪಾಸ್ ಆಗ್ತಿದ್ದ ಇಬ್ಬರು ಹುಡುಗರಿಗೆ ಕಾಣಿಸುತ್ತೆ. ಆ ಹುಡುಗರು ಆ ಪೆನ್ ಅನ್ನ ನೋಡಿ ನೋಡೋದಕ್ಕೆ ಚೆನ್ನಾಗಿದೆಯಲ್ಲ ಅಂತ ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದಲ್ಲಿ ಅಷ್ಟಕ್ಕೂ ಆ ನಿಗೂಢವಾದ ಹಾಗೂ ಶಾಪಿತವಾದ ಪೆನ್ ಯಾರದ್ದು, ಅದು ಎಲ್ಲಿಂದ ಬಂತು ಅಂತ ಬ್ಯಾಕ್ ಸ್ಟೋರಿಯನ್ನ ತೋರಿಸಿಲ್ಲ. ಆದ್ರೆ ಆ ಪೆನ್ ಸೂರ್ಯಗೆ ಸಿಕ್ಕ ನಂತರ ಅದರ ಪವರ್ ಗೊತ್ತಾಗಿ ಅಲ್ಲಿವರೆಗೂ ಇನೋಸೆಂಟ್ ಆಗಿದ್ದ ಸೂರ್ಯ ಆ ಪೆನ್ ಅನ್ನ ಯೂಸ್ ಮಾಡಿಕೊಂಡು ಜನರನ್ನ ಹೇಗೆ ಕೊಲೆ ಮಾಡೋದಕ್ಕೆ ಶುರು ಮಾಡ್ದ ಅಂತ ತೋರಿಸಲಾಗಿದೆ. ಹಾಗೂ ಅದು ಸಿಕ್ಕ ನಂತರ ಸೂರ್ಯನ ಜೀವನದಲ್ಲಿ ನಡೆದ ಟ್ರಾಜಿಡಿಗಳನ್ನ ಕೂಡ ತೋರಿಸಲಾಗಿದೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.